ಇನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಎಸ್ಐಆರ್ ಹೊಣೆಯನ್ನು ಹೊರಿಸಲಾಗಿದೆ. ಕಾರ್ಯಕರ್ತರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಪಾಪ ಮೇಲಾಧಿಕಾರಿಗಳಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆ ಡೆಡ್ಲೈನ್ ನೀಡಿ ಟಾರ್ಚರ್ ಆರೋಪ. ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ಈಗ ಎಸ್ಐಆರ್ನ ಹೊಣೆ, ಆದಷ್ಟು ಬೇಗ ಕೆಲಸ ಮಾಡಬೇಕು, ಮುಗಿಸ್ಬಿಡ್ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರ ಫೆಡರೇಷನ್ ಈಗ ಕಿಡಿಕಾರಿದೆ. ಪ್ರತಿನಿತ್ಯ 50ರಿಂದ 100 ಮನೆ ಮುಗಿಸಬೇಕು ಅಂತ ಟಾರ್ಗೆಟ್ ನೀಡಿದ ಆರೋಪ. ಪಟ್ಟಿಯಲ್ಲಿ ಹೆಸರು ಹುಡುಕಿ ನಮೂನೆ ನೀಡೋದಕ್ಕೆ ಸಾಕಷ್ಟು ಸಮಯ ಬೇಕು. ಒಂದು ತಿಂಗಳಲ್ಲಿ 1000 ಮನೆ ನೀಡಿ ಟಾರ್ಗೆಟ್ ಮುಗಿಸಿ ಅಂತ ಅಂದ್ರೆ ಹೆಂಗೆ? ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕ್ ಸಿಗದೆ ಎಸ್ಐಆರ್ ಪ್ರಕ್ರಿಯೆಗೆ ತೊಂದರೆ ಉಂಟಾಗ್ತಾ ಇದೆ. ಮೊಬೈಲ್ ಬಳಕೆ ಗೊತ್ತಿಲ್ಲದೆ ಅನೇಕ ಕಾರ್ಯಕರ್ತೆಯರು ಪರದಾಟವನ್ನು ಮಾಡ್ತಿದ್ದಾರೆ. ಸಹಾಯಕ್ಕೆ ಧಾವಿಸುವಂತೆ ಕಾರ್ಯಕರ್ತರ ಫೆಡರೇಷನ್ ಆಗ್ರಹವನ್ನು ಮಾಡಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಸ್ಐಆರ್ನ ಹೊಣೆಯನ್ನು ಹೊರಿಸ್ಬಿಟ್ಟೀಗ ಅವರ ಮೇಲೆ ಒತ್ತಡವನ್ನು ಹಾಕಿ ಡೆಡ್ಲೈನ್ ಕೊಟ್ಟು ಟಾರ್ಚರ್ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಆದಷ್ಟು ಬೇಗ ಮುಗಿಸ್ಬೇಕು, ಇದೇ ಜುಲೈ 29ನೇ ತಾರೀಕೊಳಗಡೆ ಮುಗಿಸ್ಬೇಕು ಅಂತ ರಾಜ್ಯ ಚುನಾವಣಾ ಆಯೋಗ ಏನು ನಿಗದಿ ಮಾಡಿದೆಯಲ್ಲ ಸಮಯವನ್ನು, ಹಾಗಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಮಗೆ ಸಮಸ್ಯೆಗಳಾಗ್ತಾ ಇದೆ, ಗುಡ್ಡಗಾಡುಗಳಲ್ಲಿ ಓಡಾಟ ಮಾಡೋದಕ್ಕೆ ಸಮಸ್ಯೆಗಳಾಗ್ತಾ ಇದೆ. ಇದರ ಜೊತೆಗೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೊಬೈಲ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕಾಗ್ತಾ ಇಲ್ಲ. 1000 ಮನೆಗಳನ್ನು ನಾವು ಯಾವ ರೀತಿಯಾಗಿ ಅದನ್ನು ಮುಗಿಸೋದಕ್ಕೆ ಸಾಧ್ಯ? ಪ್ರತಿದಿನ 90ರಿಂದ 100 ಮನೆಗಳನ್ನು ಮುಗಿಸೋದಕ್ಕೆ ಸಾಧ್ಯ ಆಗುತ್ತಾ? ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಏನು SIR ಕಾರ್ಯಕ್ರಮ ನಡೀತಾ ಇದೆ, ಈ ಒತ್ತಡದಿಂದ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಒತ್ತಡ SIRದು. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮೊನ್ನೆ ತುಮಕೂರಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿದಾಯಿತು. ಇವತ್ತು ಭದ್ರಾವತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಭದ್ರಾವತಿ ತಾಲೂಕಲ್ಲಿ SIR ಮುಗಿಸಿ ತುಂಬ ಒತ್ತಡದಲ್ಲಿ ಬಂದು ಕುಸಿದು ಬಿದ್ದು ಸತ್ತಿದ್ದಾಳೆ. ಕಾರ್ಯಕರ್ತರಿಗೆ ಮೊನ್ನೆ ಚಾಮರಾಜನಗರದಲ್ಲಿ ಹನೂರಲ್ಲಿ ಹೋಗಿ SIR ತರಬೇತಿಗೆ ಹೋಗ್ತಾ KSRTC ಬಸ್ಗೆ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಒತ್ತಡಗಳು ಅಲ್ಲಿಂದ ಒತ್ತಡದಲ್ಲಿ ಬರ್ತಾ ಇದರಲ್ಲಿ ಜೊತೆಗೆ ಕಾರ್ಯಕರ್ತರಿಗೆ ನೋಟಿಸ್ಗಳನ್ನ ಕೊಡೋದು, ಇದು ಎಷ್ಟು ಸರಿ? ಇವತ್ತು ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ, BLOಗಳಿಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ ಅಲ್ಲಿ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ. ಯಾಕೆಂದರೆ 30 ದಿನದಲ್ಲಿ ಇಡೀ ಇಷ್ಟು ವರ್ಷಗಳ